ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಸಮಾಧಾನ ಪಡಿಸುವ ಸರ್ಕಸ್ ನಡೀತಾ ಇದೆ. ಆ ಸರ್ಕಸ್ನ ಮೊದಲ ಭಾಗ ಮೊನ್ನೆ ನಡೆದಿತ್ತು. ಈಗ ಎರಡನೇ ಭಾಗ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮತ್ತೆ 3 ದಿನ ಸುರ್ಜೇವಾಲಾ ಅವರ 1-to-1 ಸಭೆ ನಡೀಲಿಕ್ಕಿದೆ. ಕಾಂಗ್ರೆಸ್ನ ಶಾಸಕರ ಅಸಮಾಧಾನವನ್ನ ತಣಿಸುವ ಪ್ರಯತ್ನವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸುರ್ಜೇವಾಲಾ ಇವತ್ತು ಎರಡನೇ ಹಂತದಲ್ಲಿ ಎರಡನೇ ಸಭೆಯನ್ನ ಇವತ್ತು ನಡೆಸ್ತಾ ಇದ್ದಾರೆ. ಎರಡನೇ ಸಭೆಯನ್ನು ಇವತ್ತು ಆರಂಭ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಕಾಂಗ್ರೆಸ್ನ ಒಂದಿಷ್ಟು ಜನ ನಾಯಕರುಗಳ, ಕಾಂಗ್ರೆಸ್ನ ಶಾಸಕರುಗಳ ಅಸಮಾಧಾನ, ಕುಂದುಕೊರತೆ, ಆಂತರಿಕ ಗದ್ದಲ, ಅನುದಾನ ಕದನ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಮತ್ತು ಅದನ್ನ ಶಮನಗೊಳಿಸುವರೆ ಪ್ರಯತ್ನವನ್ನ ಕೂಡ ಮಾಡಲಾಗುತ್ತೆ. ಇವತ್ತು ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆಗೆ ಮೀಟಿಂಗ್ ಅಂತ ಫಿಕ್ಸ್ ಆಗಿದೆ. ಉತ್ತರ ಕರ್ನಾಟಕದ ಹಲವು ಭಾಗದ ಶಾಸಕರುಗಳನ್ನ ಕುಳಿತು ಮಾತನಾಡಿಸ್ತಾರೆ. ಅವರಿಗಿರುವಂತಹ ಅಸಮಾಧಾನವನ್ನ ಶಮನ ಮಾಡೋ ಕೆಲಸವನ್ನ ಸುರ್ಜೇವಾಲಾ ಇವತ್ತು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಇನ್ನು 3 ದಿನ, ಇವತ್ತಿನಿಂದ ಮತ್ತೆ 3 ದಿನ ಇದು ಕಂಟಿನ್ಯೂ ಪ್ರೋಸೆಸ್ ಆಗಬೇಕಿತ್ತು. 1 by 1 ನಡಿಬೇಕಿದ್ದಂಥ ಪ್ರೋಸೆಸ್. ಬಟ್ ಏಕಾಏಕಿ ಸುರ್ಜೇವಾಲಾ 1-2 ದಿನಗಳ ಕಾಲ, 3 ದಿನಗಳ ಕಾಲ 40 ಜನರನ್ನು ಮಾತನಾಡಿಸಿ ನಾನು ಮುಂದಿನ ಸೋಮವಾರ ಬರ್ತೀನಿ ಅಂತ ಹೋಗಿದ್ರು. ಆ ಮುಂದಿನ ಸೋಮವಾರ ಇವತ್ತು ಬಂದಿದೆ. ಇವತ್ತು ಕೂಡ ಒಂದಿಷ್ಟು ಜನ ಕಾಂಗ್ರೆಸ್ನ ಶಾಸಕರನ್ನ ಮಾತನಾಡಿಸ್ತಾರೆ ಅಸಮಾಧಾನ ಶಮನ ಅನ್ನುವ ಪ್ರಮುಖ ಗುರಿಯ ಜೊತೆಗೆ. ರೂಪೇಶ್ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಮೊನ್ನೆ ಅರ್ಧಕ್ಕೆ ನಿಂತಿದ್ದಂಥ ಸಭೆ ಇವತ್ತು ಮುಂದುವರಿತಾ ಇದೆ. ಮೊನ್ನೆಯೂ ಕೂಡ ನಮ್ಮಲ್ಲಿ ಪ್ರಶ್ನೆ ಇತ್ತು, ಇದೇನು ಯಾವ ಸಭೆ, ಯಾವ ವಿಚಾರಕ್ಕೆ ಸಭೆ ಅಂತ. ಇವತ್ತು ಯಾರ್ಯಾರು ಬರ್ತಾರೆ, ಯಾರ್ಯಾರಿಗೆ ಆಹ್ವಾನ ಇದೆ, ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಇನ್ನು ಎಷ್ಟು ಜನ ಶಾಸಕರನ್ನ ಮಾತನಾಡಿಸೋ ಸಾಧ್ಯತೆ ಇದೆ ರೂಪೇಶ್? ಪ್ರಣೋತ್, ಇವತ್ತು ಯಾಕಂತ ಹೇಳಿದ್ರೆ ಸುರ್ಜೇವಾಲಾ ಅವರು ರಾಜ್ಯದಲ್ಲಿ ಶಾಸಕರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಸಿಎಂ ಮೇಲೂ ಕೂಡ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದೇ ರೀತಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತೇಳಿ 3 ರೀತಿ ಮೇಜರ್ ಕಂಪ್ಲೇಂಟ್ ಅನ್ನ ಮಾಡಿದ್ರು. ಹೀಗಾಗಿ ಆ ಅಸಮಾಧಾನ ಒಂದು ರೀತಿ ಭಿನ್ನಮತಕ್ಕೆ ತಿರುಗಿಬಿಡುತ್ತೆ ಅಂತ ಹೇಳಿ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಯಾಕಂತ ಹೇಳಿದ್ರೆ BR ಪಾಟೀಲ್, ರಾಜೀವ್ ಕಾಗೆ, ಬೇಲೂರು ಗೋಪಾಲ ಕೃಷ್ಣ ಸೇರಿ ಹಲವಾರು ಜನ ಈ ರೀತಿಯಾಗಿ ಮಾತಾಡಿದ್ರು. ಹೀಗಾಗಿ ಸಡನ್ ಆಗಿ ಸುರ್ಜೇವಾಲಾ ಅವರು ಬಂದು 3 ದಿನ ಸಭೆಯನ್ನು ಮಾಡಿದ್ರು. ಮೊದಲು ದಕ್ಷಿಣ ಕರ್ನಾಟಕದ ಶಾಸಕರ ಜೊತೆ ಸಭೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ದಕ್ಷಿಣ ಕರ್ನಾಟಕ, ಕೇವಲ ದಕ್ಷಿಣ ಕರ್ನಾಟಕ ಅಲ್ಲ, ಅಸಮಾಧಾನಿತ 4-4 ಸಚಿವರು ರಾಜೀವ್ ಕಾಗೆ, BR ಪಾಟೀಲ್ ಸೇರಿ ಹಲವಾರು ಜನ ಶಾಸಕರ ಜೊತೆ ಮೊನ್ನೆನೇ ಸಭೆ ಮಾಡಿದ್ರು. ಇವತ್ತು ಮತ್ತೆ ಪುನಃ ಸಭೆ ಮಾಡ್ತಾರೆ. ಇವತ್ತು ಉತ್ತರ ಕರ್ನಾಟಕ ಭಾಗದ ಶಾಸಕರ ಜೊತೆ ಸಭೆಯನ್ನು ಮಾಡ್ತಾರೆ. ಮೊದಲಾಗಿ ಇವತ್ತು 30-35 ಜನ ಶಾಸಕರಿಗೆ ಇವತ್ತು ಆಹ್ವಾನ ಇದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಯಾಕಂತ ಹೇಳಿದ್ರೆ ಒಂದು ವಿಚಾರವಾಗಿ, ನಿಗಮ ಮಂಡಳಿ ವಿಚಾರವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ ನಿಗಮ ಮಂಡಳಿ ನೇಮಕ ಮಾಡಿರಲಿಲ್ಲ, ಕೇವಲ ಅನುದಾನ ಮಾತ್ರ ಅಲ್ಲ, ಅಧಿಕಾರ ಕೂಡ ಸಿಗ್ತಾ ಇಲ್ಲ, ಅಧಿಕಾರ ಕಾರ್ಯಕರ್ತರ ಹಂಚಿಕೆ ಆಗ್ತಾ ಇಲ್ಲ. ಶಾಸಕರು ಎಲ್ಲೇ ಹೋದ್ರು ಕೂಡ ಯಾವಾಗ ನಿಗಮ ಮಂಡಳಿ ಮಾಡ್ತೀವಿ ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಹೀಗಾಗಿ ನಿಗಮ ಮಂಡಳಿ ಸಂಬಂಧಪಟ್ಟ 2 ಹೆಸರುಗಳನ್ನ ಸುರ್ಜೇವಾಲಾ ತೆಗೆದುಕೊಳ್ತಾರೆ. ಅಸಮಾಧಾನ ಇದ್ರೆ ಯಾರ ವಿರುದ್ಧ ನೇರವಾಗಿ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಈಗ ಸಿಎಂ CLP ಮೀಟಿಂಗ್ ಹೇಳಿ ಸಾಧ್ಯ ಆಗುತ್ತಾ? ಅದೇ ಅವರ ಕ್ಯಾಬಿನೆಟ್ ವಿರುದ್ಧ ಮಾತಾಡಕ್ ಹೋದ್ರೆ ಸಿಎಂ ಅವರು ಒಂದಿಷ್ಟು ಕೋಪಗೊಳ್ಬಹುದು. ಅದೇ ರೀತಿ ಸಚಿವರುಗಳು ಕೂಡ ಸಭೆಯಲ್ಲಿ ಇರ್ತಾರೆ. ಹಾಗಾಗಿ ಅವ್ರ ಮುಂದೆ ಹೇಳ್ಕೊಳಿಕ್ ಆಗೋದಿಲ್ಲ. 1-to-1 ಒಂದೇ ಒಳ್ಳೆ ಅವಕಾಶ. ಏನೇನು ಅಸಮಾಧಾನಗಳಿದೆಯಲ್ಲ, ಒಂದಿಷ್ಟು ಜಿಲ್ಲೆಗಳು, ಬಳ್ಳಾರಿ, ಕೋಲಾರ ಜಿಲ್ಲೆಗಳು ಸೇರಿದಂತೆ ಹಲವಾರು ಜಿಲ್ಲೆಗಳು ಶಾಸಕರ ಜೊತೆ ಸಚಿವರುಗಳ ಸಂಬಂಧ ಸರಿ ಇಲ್ಲ, ಶಾಸಕರ ಜೊತೆ ಪಕ್ಕದ ಶಾಸಕರ ಸಂಬಂಧಗಳು ಸರಿ ಇಲ್ಲ. ಹೀಗಾಗಿ ಇದೆಲ್ಲ ವಿಚಾರವಾಗಿ ಇವತ್ತು ಶಾಸಕರು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಈ ಸಭೆ ಬಳಿಕವಾಗಿ ಅಸಮಾಧಾನ ಸ್ಫೋಟ ಆಗ್ಬಹುದು. ಕಾರಣ ಇಷ್ಟೇ, ಅವರೆಲ್ಲರೂ ಕೂಡ ದೂರನ್ನು ಕೊಡಬಹುದು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ತಾವು ಏನೇನು ಹೇಳಿದೀವಿ ಅಂತೇಳಿ ಕಂಪ್ಲೇಂಟ್ ಅನ್ನು ಕೂಡ ಕೊಡಬಹುದು. ಇವತ್ತು ಮಧ್ಯ ಕರ್ನಾಟಕ, ಅದೇ ರೀತಿ ಉತ್ತರ ಕರ್ನಾಟಕ ಭಾಗದ ಹಲವು ಶಾಸಕರಿಗೆ ಸುರ್ಜೇವಾಲಾ ಆಹ್ವಾನ ಕೊಟ್ಟಿದ್ದಾರೆ. ಈ ಆಹ್ವಾನದಲ್ಲಿ ಏನೇನು ವಿಚಾರ ಬೆಳಕಿಗೆ ಬರುತ್ತೆ, ಯಾವೆಲ್ಲ ಅಸಮಾಧಾನ ಬೆಳಕಿಗೆ ಬರುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ಇಲ್ಲಿ ಪ್ರಣುತ್. ಓಕೆ, ರೈಟ್. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.